ಕೊಂಡಿದ್ದಾರೆ. ಸೊ ಬರೀ ಇಲ್ಲಿ ಪ್ರಶಸ್ತಿ ತಗೊಂಡು ಮನೆಗೆ ಹೋದರೆ ತಪ್ಪಾಗುತ್ತೆ. ಸೊ ನನ್ನ ಕರ್ತವ್ಯ ಏನು ಅಂದರೆ ನನ್ನ ಪ್ರೋಗ್ರಾಮ್ಗಳಿಗೆ ಹೋಗೋದೇ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ. ಅಂದರೆ ಇವಾಗ ಕ್ಯಾನ್ಸರ್ ಆಯಿತು, ನನಗೆ ವಾಸಿ ಆಯಿತು ಅಂತ ನಾನು ಮನೇಲಿ ಕೂತ್ಕೊಂಡ್ರೆ ಅದು ನನ್ನ ಜವಾಬ್ದಾರಿನ ನಾನು ಮಾಡ್ದಂಗೆ ಅನಿಸಲ್ಲ ನನಗೆ. ನಾನು ಫಾಲೋ ಮಾಡೋದು ಫ್ಯೂ ಥಿಂಗ್ಸ್ ಏನಂದರೆ, ಒಂದು ಆಕ್ಸೆಪ್ಟೆನ್ಸ್. ಬಂದಿರೋದನ್ನು ಸ್ವೀಕಾರ ಮಾಡಿದಾಗ ಅದು ನಮಗೆ ಸುಲಭ ಆಗೋದು. ಆ್ಯಂಡ್ ಇನ್ನೊಂದು ಪ್ರಾಕ್ಟೀಸ್ ದ ಪೇಷನ್ಸ್ ಅಂತ. ಕಾಯಬೇಕು ಅಷ್ಟೇ, ಎಲ್ಲದಕ್ಕೂ ಕಾಯಬೇಕು, ಎಲ್ಲದಕ್ಕೂ ಕೊನೆ ಇದೆ. ಅದು ಸಂತೋಷ ಆದರೂ ಅಷ್ಟೇ, ಕಷ್ಟ ಆದರೂ ಅಷ್ಟೇ. ಇವಾಗ ಕ್ಯಾನ್ಸರ್ ಇಂದ ನಾನು ಸಫರ್ ಆಗಿರೋದು ಬ್ರೆಸ್ಟ್ ಕ್ಯಾನ್ಸರ್. ಸೊ ಇಂಡಿಯಾನಲ್ಲಿ ಎವ್ರಿ 4 minutesಗೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟು ಸಾವನ್ನಪ್ಪಿದ್ದಾರೆ. ಎವ್ರಿ 4 minutes, ಎವ್ರಿ 4 minutes ಒನ್ ಕ್ಯಾನ್ಸರ್ ಪೇಷಂಟ್ ಡೈಗ್ನೋಸ್ಡ್ ಆಗ್ತಿರೋದು. ಎವ್ರಿ 8 minutes ಒನ್ ಕ್ಯಾನ್ಸರ್ ಪೇಷಂಟು ಸಾವನ್ನಪ್ಪಿರೋದು. ಒಂದು ದಿನದಲ್ಲಿ 40 minutes ಇದೆ ನಮಗೆ. ಅಂದರೆ 180 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ರೀಸೆಂಟ್ ಎಸ್ಟಿಮೇಟ್ ಪ್ರಕಾರ 70,000 to 76,000 ಮಹಿಳೆಯರು ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಸಾವನ್ನಪ್ಪಿದ್ದಾರೆ. ಸೊ ಇದೆಲ್ಲ ಫ್ಯಾಕ್ಟ್ಸ್, ಫಿಗರ್ಸ್, ಇದಕ್ಕೆಲ್ಲನೂ ದೇರ್ ಇಸ್ ನೋ ಎಂಡ್. ಬಟ್ ನಾವು ಏನು ಮಾಡಬಹುದು ಇದಕ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ ಹೇಗಿದೆ ಅಂತಂದರೆ, ಬರೀ ಡಾಕ್ಟರ್ಸ್ ಮಾತ್ರನೇ ಇದಕ್ಕೆ ಅವ್ರು ಮಾತ್ರ ನಮ್ಮನ್ನು ಬದುಕಿಸ್ಬೋದು ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಆ್ಯಂಡ್ ನಾವು ಎಲ್ಲೂ ಇದ್ರ ಬಗ್ಗೆ ಮಾತಾಡಲ್ಲ. ಆ್ಯಂಡ್ ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಕ್ಯಾನ್ಸರ್ ಬಂದ ತಕ್ಷಣ ಅವ್ರು ಹೇಳ್ಕೊಡೋದು ಇಲ್ಲ, ಇದೊಂದು ಅಷ್ಟು ಕೆಟ್ಟ ಕಾಯಿಲೆ ಅಂತ ಅನ್ನೋ ಥರದಲ್ಲಿ ನೋಡ್ತಾರೆ. ಇದು ಯಾವುದೋ ಒಂದು ತಪ್ಪು ಮಾಡಿ ಬಂದಿರೋವಂಥ ಕಾಯಿಲೆ ಅಲ್ಲ ಇದು. ಸೊ ಏನಕ್ಕೆ ನಾವು ಇದನ್ನು ಎಲ್ಲೂ ಹೇಳ್ಕೊಳ್ಳಲ್ಲ? ಹೇಳ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಹೇಳ್ಕೊಳ್ಳೋದ್ರಿಂದ ನಮ್ಮ ಎದುರುಗಡೆ ಇರೋರು ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲೇ ಯಾವುದೇ ಫಂಕ್ಷನ್ಗೆ ಹೋದರೂ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಒಂದು ಅರ್ಲಿ ಡಿಟೆಕ್ಟ್ ಸೇವ್ಸ್ ಲೈಫ್ಸ್ ಅಂತ ಕ್ಯಾನ್ಸರ್ ಕೋಟ್ ಇರೋದು. ಸೊ ಅದಕ್ಕೋಸ್ಕರ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರಿಂದ ಎಷ್ಟೋ ಜೀವಗಳನ್ನ ಉಳಿಸ್ಬೋದು. ಬಿಕಾಸ್ ಇನಿಷಿಯಲ್ ಸ್ಟೇಜ್ ಇದ್ದಾಗ ಇಟ್ಸ್ ಕಂಪ್ಲೀಟ್ಲಿ ಟ್ರೀಟಬಲ್ ಆ್ಯಂಡ್ ಕ್ಯೂರಬಲ್ ಅಂತ ನಮ್ಮೆಲ್ರಿಗೂ ಗೊತ್ತು. ಬಟ್ ನಾವು ಎಲ್ಲರೂ ನೆಗ್ಲಿಜೆನ್ಸಿಯಿಂದ ನಾವು ಯಾವಾಗಲೂ ಲಾಸ್ಟ್ ಸ್ಟೇಜಲ್ಲೇ ನಾವು ತುಂಬ ಜನ ಇಂಡಿಯನ್ಸು ಇವತ್ತು ಬೇಡ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಮುಂದಿನ ತಿಂಗಳು ಹೋಗೋಣ, ಏನೇನೋ ಕೆಲಸದಿಂದ ನಾವು ಡೇಸ್ನ ಪುಷ್ ಮಾಡ್ತಾನೆ ಇರ್ತೀವಿ. ಮ್ಯಾಮ್ ಕೂಡ ಹೇಳಿದ್ರಾಗ್ಲೇ. ಸೊ ನಮ್ಮ ಹೆಲ್ತು ನಾವು ಪ್ರಯಾರಿಟಿ ಕೊಟ್ಟಾಗಲೇ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅವರ್ ಫ್ಯಾಮಿಲಿ ಅಂತ. ಸೊ ಇದಕ್ಕೆಲ್ಲ ವಾಟ್ ವಿ ಕ್ಯಾನ್ ಡೂ ಇಸ್, ಇದರ ಸಿಂಪ್ಟಮ್ಸ್ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಸೊ ಎನಿ ಚೇಂಜಸ್ ಇನ್ ದ ಬಾಡಿ, ಎನಿ ಲಂಪ್ ಆರ್ ಬ್ರೆಸ್ಟಲ್ಲಿ ವೇರಿಯೇಷನ್, ಸೈಜ್ ವೇರಿಯೇಷನ್ಸ್ ಇದ್ದರೆ, ಅಥವಾ ಎನಿ ಕೈಂಡ್ ಆಫ್ ಬ್ಲೀಡಿಂಗ್ ಆರ್ ಎನಿಥಿಂಗ್ ನ್ಯೂ ಸಿಂಪ್ಟಮ್ಸ್ ಇನ್ ದ ಬ್ರೆಸ್ಟ್, ಪ್ಲೀಸ್ ನೆಗ್ಲೆಕ್ಟ್ ಮಾಡಬೇಡಿ. ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ. ಆ್ಯಂಡ್ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗಿನ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇರೋದ್ರಿಂದ. ಆ್ಯಂಡ್ ಎಲ್ಲ ಲಮ್ಸ್, ಇಟ್ಸ್ ನಾಟ್ ಅ ಕ್ಯಾನ್ಸರಸ್ ಲಮ್ಸ್, ಇಟ್ಸ್ ಅ ನಾರ್ಮಲ್ ಲಮ್ಸ್ ಆಲ್ಸೋ. ಆ್ಯಂಡ್ ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಆಲ್ರೆಡಿ ಅವರು ಮಾತಾಡಿದರು. there are no vaccine for the breast cancer, but there are vaccine for the cervical cancer. ಸೊ HPV ವ್ಯಾಕ್ಸಿನ್ ಹೆಸರು HPV ಅಂತ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ. ಸೊ ಈ ವ್ಯಾಕ್ಸಿನ್ನ ಅವರು ಆಲ್ರೆಡಿ ಹೇಳಿದ್ದಾರೆ 9 ರಿಂದ 14 ವರ್ಷದ ಒಳಗಡೆ ಈ ವ್ಯಾಕ್ಸಿನ್ನ ಕೊಡಬೇಕು ಅಂತ. ಸೊ ಈ ವಿಷಯನ ಎಲ್ಲರೂ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಎಲ್ರಿಗೂ ಈ ವ್ಯಾಕ್ಸಿನ್ನ ಕೊಡಿಸಿ. ಆ್ಯಂಡ್ ಇದೇನು ತುಂಬ ಎಕ್ಸ್ಪೆನ್ಸಿವ್ ವ್ಯಾಕ್ಸಿನ್ ಕೂಡ ಅಲ್ಲ. ಸೊ ಬಿಟ್ವೀನ್ ದಿಸ್ ಏಜ್, ಇದು ಏನಕ್ಕೆ ಈ ಏಜಲ್ಲಿ ಕೊಡ್ತಿರೋದು ಅಂದರೆ, ಇಟ್ ಈಸ್ ಗಿವನ್
before exposure to the virus, any virus such as sexual activities also. So ಅದಕ್ಕೋಸ್ಕರ ಈ ವ್ಯಾಕ್ಸಿನ ಈ ಏಜಲ್ಲೇ ಕೊಡಬೇಕು. ಇಟ್ಸ್ ಮೋರ್ ಎಫೆಕ್ಟಿವ್ ಇಫ್ ಇಟ್ ಇಸ್ ಗಿವನ್ ಇನ್ ದ್ಯಾಟ್ ಏಜ್ ಲಿಮಿಟ್ ಅಂತ. ಸೊ ಆಮೇಲೆ ಕೂಡ ಕೊಡ್ಬೋದು ಅಪ್ ಟು 26 ಫಾರ್ ಫಿಮೇಲ್ ಆ್ಯಂಡ್ 21 ಫಾರ್ ಮೇಲ್. ಸೊ ಇದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಐ ಆಲ್ವೇಸ್ ಥ್ಯಾಂಕ್ ಟು ಮೈ ಫ್ಯಾಮಿಲಿ ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಇಲ್ಲಿದ್ದಾರೆ. ಸೊ ಅವರು ಪ್ರತಿಯೊಂದು ದಿನಾನೂ ನನಗೋಸ್ಕರ ಕಷ್ಟಪಟ್ಟಿದ್ದಾರೆ. ಸೊ ಐ ಥ್ಯಾಂಕ್ ಹಿಮ್ ಫ್ರಮ್ ಕೋರ್ ಆಫ್ ಮೈ ಹಾರ್ಟ್.